ವಿಜ್ಞಾನದ ಪ್ರಕಾರ ಶಕ್ತಿಯನ್ನು ಅಂದರೆ ಎನರ್ಜಿಯನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯವಿಲ್ಲ, ನಾಶ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ಕೇವಲ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಗುವಂತಹ ಅಂಶ ಅಷ್ಟೆ. ಹಾಗಾದರೆ ಒಂದು ಪ್ರಶ್ನೆ, ಒಬ್ಬ ಯೋಗಿ 350 ವರ್ಷಗಳಿಂದ ಕಲ್ಲಿನ ಬೃಂದಾವನದೊಳಗೆ ಜೀವಂತ ಆಧ್ಯಾತ್ಮಿಕ ಸಾನ್ನಿಧ್ಯವಾಗಿ ಇದ್ದಾರೆ ಅಂತ ಕೋಟ್ಯಾಂತರ ಜನ ಯಾಕೆ ನಂಬ್ತಾ ಇದ್ದಾರೆ? ಮಂತ್ರಾಲಯದ ಪವಿತ್ರ ಮಣ್ಣಿನ ಹಿಂದೆ ಅಡಗಿರುವ ರಹಸ್ಯವಾದರೂ ಏನು? ಈ ಕತೆ ಕೇವಲ ಶ್ರೀ ರಾಘವೇಂದ್ರ ಸ್ವಾಮಿಗಳದ್ದಲ್ಲ, ಇದು ತ್ರೇತಾಯುಗದಿಂದ ಶುರುವಾದ ಪಾತಾಳ ಲೋಕದಲ್ಲಿ ನಡೆದ ಒಂದು ಭೀಕರ ಯುದ್ಧದ ಕತೆ, 5 ದಿಕ್ಕುಗಳಲ್ಲಿ ಉರಿಯುತ್ತಿದ್ದ 5 ನಿಗೂಢ ದ್ವೀಪಗಳ ಕತೆ ಮತ್ತು ಜಗತ್ತು ಕಂಡ ಅತ್ಯಂತ ರೌದ್ರಾವತಾರವಾದ ಪಂಚಮುಖಿ ಹನುಮಂತನ ಕತೆ. ಆದರೆ ಈ 3 ಕತೆಗಳು ಒಂದಕ್ಕೊಂದು ಹೇಗೆ ಸಂಬಂಧಿಸಿದವು? ಇದು ಪ್ರಶ್ನೆ. ತ್ರೇತಾಯುಗದ ಪಂಚಮುಖಿ ಹನುಮಂತ 17ನೇ ಶತಮಾನದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಇವತ್ತಿಗೂ ಸಾವಿರಾರು ಭಕ್ತರು ಅಲ್ಲಿ ಅನುಭವಿಸ್ತಿರುವಂತಹ ಮಂತ್ರಾಲಯದ ದಿವ್ಯ ಶಕ್ತಿ, ಇವೆಲ್ಲವೂ ಒಂದೇ ಅದೃಶ್ಯ ಸೂತ್ರದ ಜೋಡಿಸಲ್ಪಟ್ಟಿವೆ ಅಂತ ಭಕ್ತರು ಯಾಕೆ ನಂಬ್ತಾ ಇದ್ದಾರೆ? ಬನ್ನಿ, ಪುರಾಣ, ಇತಿಹಾಸ ಮತ್ತು ಭಕ್ತಿ ಪರಂಪರೆಯಲ್ಲಿ ಹೇಳಲಾಗುವ ಈ ರಹಸ್ಯವನ್ನು ಒಂದೊಂದೇ ಪದರವಾಗಿ ಡಿಕೋಡ್ ಮಾಡುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಭೂಮಿಯ ಮೇಲಿರುವ ಕೆಲವು ಸ್ಥಳಗಳು ಕೇವಲ ಭೌಗೋಳಿಕ ಪ್ರದೇಶಗಳಲ್ಲ, ಅವು ಯುಗಗಳ ಕಥೆಗಳನ್ನು ತಮ್ಮೊಳಗೆ ಸಂಗ್ರಹಿಸಿಕೊಂಡಿರುವಂತಹ ಮೌನ ಸಾಕ್ಷಿಗಳು. ಕರ್ನಾಟಕದ ರಾಯಚೂರು ಜಿಲ್ಲೆಯ ಮೂಲಕ ಹರಿಯುವ ತುಂಗಭದ್ರಾ ನದಿಯು ತೀರವು ಅಂತಹದ್ದೇ ಒಂದು ನೆಲ. ಆ ನದಿ ಕೇವಲ ನೀರಿನ ಹರಿವಲ್ಲ, ಇದು ರಾಮಾಯಣದ ನೆನಪುಗಳಿಂದ ವಿಜಯನಗರ ಸಾಮ್ರಾಜ್ಯದ ವೈಭವದವರೆಗೂ ಅನೇಕ ಯುಗಗಳಿಗೆ ಸಾಕ್ಷಿಯಾದ ಜೀವಂತ ಇತಿಹಾಸ. ಆ ತುಂಗಭದ್ರಾ ನದಿಯ ದಡದಲ್ಲೇ ಇದೆ ಮಂತ್ರಾಲಯ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಅಲ್ಲಿ ಬಂದು ಕಲ್ಲಿನ ಬೃಂದಾವನದ ಮುಂದೆ ನಿಂತು ತಲೆಬಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಕ್ತರ ನಂಬಿಕೆಯಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಅಲ್ಲಿಯೇ ಸಶರೀರವಾಗಿ ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ತಮ್ಮನ್ನು ಆಶ್ರಯಿಸುವವರನ್ನ, ಪೂಜಿಸುವವರನ್ನ, ಭಕ್ತಿಯಿಂದ ನೋಡುವವರನ್ನ ಕಾಪಾಡ್ತಾ ಇದ್ದಾರೆ. ಆದರೆ ಇಷ್ಟು ವಿಶಾಲವಾದ ಭೂಮಿಯಲ್ಲಿ ತಮ್ಮ ಅಂತಿಮ ತಪಸ್ಸಿಗಾಗಿ ರಾಯರು ಇದೇ ಸ್ಥಳವನ್ನು ಯಾಕೆ ಆರಿಸ್ಕೊಂಡ್ರು? ಅದರ ಉತ್ತರ ಮಂತ್ರಾಲಯದಲ್ಲಿ ಸಿಕ್ಕಲ್ಲ. ಮಂತ್ರಾಲಯದಿಂದ ಸ್ವಲ್ಪ ದೂರ ಹೋದರೆ ಒಂದು ಒರಟಾದ ಬಂಡೆಗಳ ಬೆಟ್ಟವಿದೆ. ಇವತ್ತಿಗೆ ಅದನ್ನು ಪಂಚಮುಖಿ ಆಂಜನೇಯ ಬೆಟ್ಟ ಅಂತ ಕರೀತಾರೆ. ಆದರೆ ಆ ಬೆಟ್ಟದ ಹೆಸರು ಗಾಣದಾಲ್. ಇಂದು ಅದು ಸಾಮಾನ್ಯ ಕಲ್ಲಿನ ಬೆಟ್ಟದಂತೆ ಕಾಣಬಹುದು. ಅದರ ಸ್ಥಳೀಯ ಪರಂಪರೆ ಮತ್ತು ಮಠದ ಕಥೆಗಳ ಪ್ರಕಾರ ಇದೇ ಪ್ರದೇಶ ತ್ರೇತಾಯುಗದ ಒಂದು ಮಹತ್ವವಾದ ಘಟನೆಯೊಂದಕ್ಕೆ ಸಂಬಂಧ ಹೊಂದಿದೆ. ಪಂಚಮುಖಿ ಹನುಮಂತ, ಮಹಿರಾವಣನ ಸಂಹಾರ ಮತ್ತು ಪಾತಾಳ ಲೋಕದ ದ್ವಾರದ ಬಗ್ಗೆ ಶತಮಾನಗಳಿಂದ ಹೇಳಲ್ಪಡುವ ಕಥೆಗಳು ಇದೇ ನೆಲದೊಂದಿಗೆ ಜೋಡಿಸಲ್ಪಟ್ಟಿವೆ. ಹಾಗಾದರೆ ತ್ರೇತಾಯುಗದ ಆ ಘಟನೆಯು ನೂರಾರು ವರ್ಷಗಳ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ತಪಸ್ಸಿನೊಂದಿಗೆ ಹೇಗೆ ಬೆಸೆದುಕೊಳ್ತು? ಈ ಕಥೆನ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಮೊದಲು ರಾಮಾಯಣದ ಒಂದು ಅಪರೂಪದ ಅಧ್ಯಾಯದ ಕಡೆ ಒಂದು ಸ್ವಲ್ಪ ಪ್ರಯಾಣ ಮಾಡಬೇಕು. ಲಂಕೆಯಲ್ಲಿ ರಾಮರಾವಣರ ಯುದ್ಧ ತನ್ನ ನಿರ್ಣಾಯಕ ಹಂತವನ್ನು ತಲುಪಿತ್ತು. ಇನ್ನೇನು ಡಿಸೈಡೆಡ್ ಯಾರು ಗೆಲ್ತಾರೆ ಅಂತ. ಒಂದೊಂದೇ ದಿನ ರಾವಣನ ಅತಿ ಪ್ರಬಲ ಯೋಧರು ಯುದ್ಧ ಭೂಮಿಯಲ್ಲಿ ಬೀಳ್ತಾ ಇದ್ರು. ರಾಮನ ಬಾಣಗಳ ಮುಂದೆ ಲಂಕೆಯ ಶಕ್ತಿ ಕುಸಿತೊಡಗ್ತಾ ಇತ್ತು. ರಾವಣನಿಗೆ ಈಗ ಸ್ಪಷ್ಟವಾಗ್ತಾ ಇದೆ, ಸಾಮಾನ್ಯ ಯುದ್ಧದಿಂದ ರಾಮನನ್ನು ಸೋಲಿಸೋದು ಅಸಾಧ್ಯ ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿಯೇ ಆತ ತನ್ನ ಕೊನೆಯ ಅಸ್ತ್ರವನ್ನು ನೆನಪಿಸ್ಕೊಂಡ. ಅದು ಲಂಕೆಯಲ್ಲಿರಲಿಲ್ಲ, ಭೂಮಿಯ ಮೇಲೆಯೂ ಇರಲಿಲ್ಲ, ಅದು ಪಾತಾಳ ಲೋಕದಲ್ಲಿತ್ತು. ಅಲ್ಲಿದ್ದವನೇ ಮಹಿರಾವಣ, ರಾವಣನ ತಮ್ಮ ಅಂತ ಎಲ್ಲ ಕಡೆ ಉಲ್ಲೇಖವಾಗಿದೆ. ಕೆಲವು ರಾಮಾಯಣ ಪರಂಪರೆಗಳು ಮತ್ತು ಪ್ರಾದೇಶಿಕ ಕಥಾನಕಗಳ ಪ್ರಕಾರ ಮಹಿರಾವಣನು ಪಾತಾಳ ಲೋಕದ ಪ್ರಬಲ ರಾಜನಾಗಿದ್ದ. ಮಾಯಾವಿದ್ಯೆ, ತಂತ್ರ ಮತ್ತು ರೂಪಾಂತರದಲ್ಲಿ ಅವನಿಗೆ ಸಮಾನರಾದವರು ಯಾರೂ ಇರಲಿಲ್ವಂತೆ. ರಾವಣನ ಕರೆಯನ್ನು ಸ್ವೀಕರಿಸಿದ ಮಹಿರಾವಣ ಒಂದು ಮಾತು ಹೇಳ್ದ, ಯುದ್ಧದಲ್ಲಿ ರಾಮನನ್ನು ಸೋಲಿಸಲು ಸಾಧ್ಯವಿಲ್ಲ, ಆದರೆ ಮಾಯೆಯಿಂದ ಬಂಧಿಸಬಹುದು ಅಂತ ಹೇಳ್ತಾನೆ. ಆ ರಾತ್ರಿ ವಾನರ ಸೇನೆ ಎಚ್ಚರದಿಂದ ಎಲ್ಲವನ್ನ ಕಾಯ್ತಾ ಇದ್ರು. ಸ್ವತಃ ಹನುಮಂತನೇ ತನ್ನ ಬಾಲದಿಂದ ಅಭೇದ್ಯವಾದ ಕೋಟೆಯನ್ನ ನಿರ್ಮಿಸಿದ್ದ. ಅದರೊಳಗೆ ರಾಮ ಮತ್ತು ಲಕ್ಷ್ಮಣರನ್ನ ಸುರಕ್ಷಿತವಾಗಿಟ್ಟಿದ್ದ. ಹೊರಗಿನಿಂದ ನೋಡಿದ್ರೆ ಆ ಕೋಟೆಯನ್ನು ಭೇದಿಸೋದು ಅಸಾಧ್ಯ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು. ಆದರೆ ಮಹಿರಾವಣನಿಗೆ ಗೊತ್ತಿತ್ತು, ಬಲದಿಂದ ಗೆಲ್ಲಲಾಗದ ಯುದ್ಧವನ್ನು ಮೋಸದಿಂದ ಗೆಲ್ಲಬಹುದು ಅಂತ. ಮುಂದೆ ನಡೆದಿದ್ದು ಅದೇ. ಇಡೀ ರಾಮಾಯಣದಲ್ಲೇ ಅತ್ಯಂತ ರೋಚಕ ಮತ್ತು ನಿಗೂಢ ಘಟನೆ ಎಂದು ಹೇಳಲಾಗುತ್ತೆ. ರಾತ್ರಿ ಗಾಢ ರಾತ್ರಿಯಾಗಿತ್ತು. ಯುದ್ಧದ ಆಯಾಸದಿಂದ ಇಡೀ ವಾನರ ಸೇನೆ ವಿಶ್ರಾಂತಿ ಪಡಿತಾ ಇತ್ತು. ಆದರೆ ಹನುಮ ಮಾತ್ರ ಎಚ್ಚರವಾಗಿದ್ದ. ಅವನು ಯಾವಾಗಲೂ ಬಹಳ ಆಕ್ಟಿವ್ ಆಗಿರುವಂತಹ ಒಂದು ಶಕ್ತಿ ಅಂದರೆ ಅದು ಹನುಮಂತ. ತನ್ನ ಬಾಲದಿಂದ ನಿರ್ಮಿಸಿದ್ದ
ಆ ರಕ್ಷಣಾ ಕೋಟೆಯವರೆಗೆ ಪ್ರತಿಯೊಂದು ಚಲನವಲನವನ್ನು ಕಣ್ಣಿಟ್ಟಿದ್ದ. ಅದೇ ಸಮಯದಲ್ಲಿ ವಿಭೀಷಣನ ರೂಪದಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಂದ ಬರ್ತಾನೆ. ಕಾವಲು ಕಾಯ್ತಿದ್ದ ಹನುಮಂತನಿಗೆ ಯಾವುದೇ ಅನುಮಾನ ಬರಲಿಲ್ಲ, ಯಾಕಂದರೆ ಎದುರಿಗೆ ನಿಂತಿದ್ದವನು ವಿಭೀಷಣನೇ ಅಂತ ಕಾಣಿಸ್ತಾ ಇತ್ತು. ಆದರೆ ಅದು ವಿಭೀಷಣನಲ್ಲ, ಅದು ಮಹಿರಾವಣನ ಮಾಯೆ. ಅವನೆಲ್ಲ ರೀತಿಯ ಬ್ಲ್ಯಾಕ್ ಮ್ಯಾಜಿಕನ್ನು ಕಲ್ತ್ಕೊಂಡಿರ್ತಾನೆ. ಯಾವ ಅವತಾರವನ್ನು ಯಾವ ಕ್ಷಣಕ್ಕೆ ಬೇಕಾದರೂ ತಾಳುವಂತಹ ಕೆಪಾಸಿಟಿ ಅವನಿಗಿರುತ್ತೆ. ಕೆಲವೊಂದಷ್ಟು ರಾಮಾಯಣದ ಉಲ್ಲೇಖಗಳ ಪ್ರಕಾರ ತನ್ನ ಮಾಯಾವಿದ್ಯೆಯಿಂದ ವಿಭೀಷಣನ ರೂಪವನ್ನು ಧರಿಸಿದ್ದ ಮಹಿರಾವಣ ಕ್ಷಣಾರ್ಧದಲ್ಲೇ ಕೋಟೆಯೊಳಗೆ ಪ್ರವೇಶವನ್ನು ಮಾಡ್ತಾನೆ. ಒಳಗೆ ಕಾಲಿಟ್ಟ ತಕ್ಷಣ ಒಂದು ಪ್ರಬಲ ಸಂಮೋಹನ ಶಕ್ತಿಯನ್ನು ಪ್ರಯೋಗಿಸ್ತಾನಂತೆ ಕತೆ ಹೇಳುತ್ತೆ. ಕೆಲವು ಕ್ಷಣಗಳಲ್ಲಿ ಇಡೀ ಶಿಬಿರ ಗಾಢ ನಿದ್ರೆಗೆ ಜಾರ್ಬಿಡುತ್ತೆ. ಎಲ್ಲರೂ ಪ್ರಜ್ಞೆ ತಪ್ಪಿಡ್ತಾರೆ. ವಾನರ ಸೇನೆ, ಸುಗ್ರೀವ, ಜಾಂಬುವಂತ, ಅಂಗದ, ಯಾರಿಗೂ ಏನಾಗ್ತಿದೆ ಎಂಬ ಅರಿವೇ ಇರಲಿಲ್ಲ. ಅದೇ ಕ್ಷಣದಲ್ಲಿ ಮಹಿರಾವಣ ಶ್ರೀರಾಮ ಮತ್ತು ಲಕ್ಷ್ಮಣರನ್ನ ತನ್ನ ಭುಜದ ಮೇಲೆ ಹೊತ್ತು ಭೂಮಿಯ ಆಳದಲ್ಲಿರುವ ಪಾತಾಳ ಲೋಕಕ್ಕೆ ಅದೃಶ್ಯನಾಗ್ತಾನೆ. ಸ್ವಲ್ಪ ಸಮಯದ ನಂತರ ನಿಜವಾದ ವಿಭೀಷಣ ಅಲ್ಲಿಗೆ ಬಂದ. ಹನುಮಂತನನ್ನು ನೋಡಿ ಆತ ಬೆಚ್ಚಿ ಬೀಳ್ತಾನೆ. ನಾನು ಈಗಷ್ಟೇ ಬಂದೆ, ಹಾಗಾದರೆ ಒಳಗೋದವ್ರು ಯಾರಪ್ಪ ಅಂತ ಕೇಳ್ತಾನೆ. ಆ ಒಂದು ಪ್ರಶ್ನೆಯೇ ಹನುಮಂತನಿಗೆ ನಡೆದ ಒಂದು ಮೋಸದ ಅರಿವನ್ನು ಮೂಡಿಸುತ್ತೆ. ಕ್ಷಣ ಮಾತ್ರದಲ್ಲಿ ಅವನ ಕಣ್ಣುಗಳಲ್ಲಿ ಅಗ್ನಿ ಹೊತ್ಕೊಳ್ಳುತ್ತೆ, ಕೋಪ ಬರುತ್ತೆ. ನನ್ನ ಪ್ರಭುಗಳನ್ನು ರಕ್ಷಿಸಬೇಕೆಂದ ಸಂಕಲ್ಪದಿಂದ ಹನುಮಂತ ಭೂಮಿಯನ್ನು ಕಂಪಿಸುವ ಗರ್ಜನೆಯನ್ನು ಮಾಡ್ತಾನೆ. ಆದರೆ ಒಂದು ಸಮಸ್ಯೆ ಇತ್ತು. ಮಹಿರಾವಣ ಸಾಮಾನ್ಯ ರಾಕ್ಷಸನಲ್ಲ. ಅವನ ಸಾಮ್ರಾಜ್ಯ ಭೂಮಿಯ ಮೇಲಿರಲಿಲ್ಲ, ಅದು ಪಾತಾಳ ಲೋಕದಲ್ಲಿತ್ತು. ಆ ಪಾತಾಳ ಲೋಕದ ಪ್ರವೇಶ ದ್ವಾರ ಎಲ್ಲಿತ್ತು? ಅಲ್ಲಿಂದಲೇ ಆರಂಭವಾಗುತ್ತೆ ಗಾಣದಲ್ಲಿ ಬೆಟ್ಟದೊಂದಿಗೆ ಜೋಡಿಸಲ್ಪಟ್ಟಿರುವ ಈ ರಹಸ್ಯ ಕತೆ. ಪಾತಾಳ ಲೋಕ, ಈ ಪದವನ್ನು ನಾವು ಬಾಲ್ಯದಿಂದಲೇ ಕೇಳ್ತಾ ಬಂದಿದ್ದೇವೆ. ಪಾತಾಳ ಅಂದ್ರೆ ಏನು ಅಂತ ನಮ್ಗೆ ನಿಜವಾಗ್ಲೂ ಅರ್ಥ ಮಾಡಿಸಕ್ ಆಗಲೇ ಇಲ್ಲ. ಪುರಾಣಗಳಲ್ಲಿ ಅದನ್ನ ಭೂಮಿಯ ಕೆಳಗಿರುವ ಒಂದು ನಿಗೂಢ ಲೋಕ ಅಂತ ವರ್ಣಿಸಲಾಗಿದೆ. ಅಲ್ಲಿ ಅಸುರರು, ನಾಗರು ಮತ್ತು ಅಪಾರವಾದ ಮಾಯಾಶಕ್ತಿಗಳನ್ನು ಹೊಂದಿದ ಜೀವಿಗಳು ವಾಸಿಸ್ತಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಮಹಿರಾವಣನು ಸಾಮ್ರಾಜ್ಯವು ಕೂಡ ಅಲ್ಲೇ ಇತ್ತು. ಅಂದರೆ ಅವನು ಶಕ್ತಿಶಾಲಿನೇ ಆಗಿರಬೇಕು. ಆದರೆ ಹನುಮಂತನ ಮುಂದೆ ಈಗ ಒಂದು ದೊಡ್ಡ ಪ್ರಶ್ನೆ ಇದೆ. ಆ ಲೋಕವನ್ನು ತಲುಪೋದು ಹೇಗೆ? ದಾರಿ ಹೇಗಿದೆ? ಕೆಲವು ಸ್ಥಳೀಯ ಪರಂಪರೆಗಳು ಮತ್ತು ಜನಪದ ನಂಬಿಕೆಗಳ ಪ್ರಕಾರ ಇಂದಿನ ಮಂತ್ರಾಲಯದ ಸಮೀಪದಲ್ಲಿರುವಂತಹ ಇವಾಗೇನು ಪಂಚಮುಖಿ ಬೆಟ್ಟ ಇದೆಯಲ್ಲ, ಗಾಣದಾಲ್, ಆ ಪ್ರದೇಶದಲ್ಲಿ ಪಾತಾಳ ಲೋಕಕ್ಕೆ ಸಂಪರ್ಕ ಕಲ್ಪಿಸುವ ಒಂದು ಗುಪ್ತ ದ್ವಾರವಿತ್ತು ಅಂತ ನಂಬಲಾಗುತ್ತೆ. ಆ ನಂಬಿಕೆಗಳು ಪುರಾತತ್ವ ಅಥವಾ ವೈಜ್ಞಾನಿಕವಾಗಿ ದೃಢೀಕರಣ ಇಲ್ಲದಿದ್ರೂ ಶತಮಾನಗಳಿಂದ ಈ ಕತೆ ಸ್ಥಳೀಯವಾಗಿ ಹೇಳಲ್ಪಡುವಂತಹ ಒಂದು ಕತೆ. ಅದೇ ದಾರಿಯನ್ನು ಅನುಸರಿಸಿ ಹನುಮಂತ ಪಾತಾಳ ಲೋಕದೊಳಗೆ ಪ್ರವೇಶಿಸಿದನೆಂದು ಪುರಾಣಗಳು ವಿವರಿಸ್ತವೆ. ಭೂಮಿಯ ಆಳಕ್ಕೆ ಇಳಿಯುತ್ತಿದ್ದಂತೆ ಎಲ್ಲೆಡೆ ದಟ್ಟವಾದ ಕತ್ಲು, ಒಂದು ಚೂರು ಬೆಳಕಿಲ್ಲ, ಭಯಾನಕ ಮೌನ, ಅಪರಿಚಿತ ಜೀವಿಗಳ ಗರ್ಜನೆ, ಮಧ್ಯೆ ಮಧ್ಯೆ ಒತ್ತಿ ಉರಿಯುವ ವಿಚಿತ್ರ ಜ್ವಾಲೆಗಳು. ಇದು ಸಾಮಾನ್ಯ ಯುದ್ಧ ಭೂಮಿಯಲ್ಲ, ನೀವೆಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರಿ. ಅದೇ ರೀತಿ ಸೃಷ್ಟಿಯಾಗಿತ್ತಂತೆ. ಮಾಯೆಯ ಆಯುಧವಾಗಿದ್ದ ಒಂದು ಲೋಕ. ಆದರೆ ಇನ್ನೂ ದೊಡ್ಡ ಅಚ್ಚರಿ ಹನುಮಂತನಿಗೆ ಕಾಯ್ತಾ ಇತ್ತು. ಪಾತಾಳ ಲೋಕದ ಮುಖ್ಯ ದ್ವಾರದಲ್ಲಿ ಒಬ್ಬ ಯೋಧ ಕಾವಲು ನಿಂತಿರ್ತಾನೆ. ಅವನ ಮುಖ, ಅವನ ಕಣ್ಣು, ಅವನ ರೂಪ ಸ್ವತಃ ಹನುಮಂತನನ್ನೇ ಹೋಲ್ತಾ ಇತ್ತು. ಹನುಮಂತನೇ ಒಂದು ಕ್ಷಣ ಸ್ತಬ್ಧನಾಗೋಗ್ತಾನೆ. ನೀನು ಯಾರು ಅಂತ ಕೇಳಿದ ತಕ್ಷಣ ಆ ಯೋಧನ ಉತ್ತರ ಕೇಳಿ ಇಡೀ ರಾಮಾಯಣವೇ ಹೊಸ ತಿರುವನ್ನ ಪಡೀತು. ನಾನು ಮಕರಧ್ವಜ, ಹನುಮಂತನ ಮಗ ಅಂತ ಹೇಳ್ತಾನೆ. ಹನುಮಂತನ ಮಗ? ಹನುಮಂತಂಗೆಲ್ರಿ ಮಗ? ಒಂದು ಮಾತು ಕೇಳಿದ ತಕ್ಷಣ ಪಾತಾಳ ಲೋಕದಲ್ಲಿ ಕಾಲ ನಿಂತಂತಾಗೋಗುತ್ತೆ. ಯಾಕಂದ್ರೆ ಜಗತ್ತಿಗೆ ಗೊತ್ತಿರುವ ಸತ್ಯ ಏನು? ಹನುಮಂತನು ಆ ಜನ್ಮ ಬ್ರಹ್ಮಚಾರಿ. ಹಾಗಿದ್ರೆ ಮಕರಧ್ವಜ ಯಾರು? ಪುರಾಣಗಳಲ್ಲಿ ಒಂದು ಕುತೂಹಲಕಾರಿ ಪ್ರಸಂಗ ಉಲ್ಲೇಖವಾಗಿದೆ. ಲಂಕೆಗೆ ಬೆಂಕಿ ಬಿದ್ದ ನಂತರ ತನ್ನ ಉರಿಯುತ್ತಿದ್ದ ಬಾಲದ ಜ್ವಾಲೆಯನ್ನ ಶಮನಗೊಳಿಸಲು ಹನುಮಂತ ಸಮುದ್ರಕ್ಕೆ ಧುಮುಕಿದ್ದ. ಆ ಸಮಯದಲ್ಲಿ ಅವನ ದೇಹದಿಂದ ಬಿದ್ದ ಒಂದು ಬೆವರಿನ ಹನಿಯೊಂದು ಮೀನೊಂದು ನುಂಕೋಬಿಡುತ್ತೆ. ಈ ಕತೆ ಹೇಳೋದು. ಕಾಲ ಕಳೆದ ನಂತರ ಆ ಮೀನಿನ ಮೊಟ್ಟೆಯಿಂದ ಜನಿಸಿದ ಮಗುವೆ ಮಕರಧ್ವಜ. ಅಂದ್ರೆ ರಕ್ತ ಸಂಬಂಧದಿಂದ ಹನುಮಂತನ ಮಗನೇ ಆತ, ಆದರೆ ಧರ್ಮದಿಂದ ಮಹಿರಾವಣನ ಸೇವಕ. ಯೋಚನೆ ಮಾಡಿ, ಆತ ಕೆಲಸ ಮಾಡ್ತಾ ಇರೋದು ಯಾರು? ಮಹಿರಾವಣನಿಗೆ. ಮಗ ಯಾರಿಗೆ? ಹನುಮಂತನಿಗೆ. ಇದು ಕೇವಲ ತಂದೆ ಮಗನ ಭೇಟಿಯಾಗಿರಲಿಲ್ಲ, ಕರ್ತವ್ಯ ಮತ್ತು ರಕ್ತ ಸಂಬಂಧದ ಮುಖಾಮುಖಿಯಾಗಿತ್ತು. ಇದೊಂಥರ ಅಪರೂಪದ ಕ್ಷಣವಾಗಿತ್ತು. ಹನುಮಂತ ಮಕರಧ್ವಜನಿಗೆ ಹೇಳಿದನು, ನನ್ನ ಪ್ರಭುಗಳು ಅಪಾಯದಲ್ಲಿದ್ದಾರೆ, ನನಗೆ ದಾರಿ ಬಿಡು ಅಂತ. ಆದರೆ ಮಕರಧ್ವಜನ ಉತ್ತರ ಸ್ಪಷ್ಟವಾಗಿತ್ತು. ನೀವು ನನ್ನ ತಂದೆಯಾಗಿರಬಹುದು, ಆದರೆ ನಾನು ಕಾಯ್ತಿರೋದು ನನ್ನ ಸ್ವಾಮಿಯ ಸಾಮ್ರಾಜ್ಯ. ಕರ್ತವ್ಯಕ್ಕಿಂತ ದೊಡ್ಡದು ನನಗೆ ಯಾವುದೂ ಇಲ್ಲ. ಈ ಉತ್ತರ ಕೇಳಿ ಹನುಮಂತನ ಮುಖದಲ್ಲಿ ಒಂದು ಸ್ವಲ್ಪ ಹೆಮ್ಮೆನು ಮೂಡುತ್ತೆ. ಯಾಕಂದ್ರೆ ಎದುರು ನಿಂತಿದ್ದ ಯೋಧ ತನ್ನ ಕರ್ತವ್ಯವನ್ನ ಬಿಟ್ಟು ಓಡಲಿಲ್ಲ. ನನ್ನ ಅಪ್ಪ ಬಂದಿದ್ದಾರೆ ಅಂತ ಬಿಟ್ಟು ಕೊಡಲಿಲ್ಲ. ಆದರೆ
ಧರ್ಮವನ್ನು ರಕ್ಷಿಸಲು ಆ ಯುದ್ಧ ಅನಿವಾರ್ಯವಾಗಿತ್ತು. ಮುಂದಿನ ಕೆಲ ಕ್ಷಣಗಳಲ್ಲಿ ನಡೆದ ಕಾಳಗ ಪಾತಾಳ ಲೋಕವನ್ನೇ ನಡಗಿಸ್ತು. ಕೊನೆಗೆ ಹನುಮಂತ ತನ್ನ ಅಪಾರ ಬಲದಿಂದ ಮಕರಧ್ವಜನನ್ನು ಸೋಲಿಸ್ದ. ಆದರೆ ಅವನನ್ನು ಕೊಲ್ಲಲಿಲ್ಲ, ಬದಲಾಗಿ ಬಂಧಿಸಿ ನಿಜವಾದ ಧರ್ಮವೇ ಶ್ರೇಷ್ಠ ಅಂತ ಉಪದೇಶ ನೀಡಿ ಒಳಗೆ ಪ್ರವೇಶಿಸ್ತಾ. ಆದರೆ ಪಾತಾಳ ಲೋಕದ ಒಳಗೆ ಹನುಮಂತನಿಗಾಗಿ ಇನ್ನೂ ಒಂದು ಭಯಾನಕವಾದ ರಹಸ್ಯ ಕಾದಿತ್ತು. ರಾಮ ಮತ್ತು ಲಕ್ಷ್ಮಣರನ್ನ ಬಲಿಪೀಠದ ಮುಂದೆ ಕೂರಿಸಲಾಗಿತ್ತಂತೆ ಮತ್ತು ಮಹಿರಾವಣ ತನ್ನ ಅಂತಿಮ ಯಜ್ಞವನ್ನ ಆರಂಭಿಸಿ ಬಿಟ್ಟಿದ್ದ. ಪಾತಾಳ ಲೋಕದ ಮಧ್ಯಭಾಗದಲ್ಲಿ ಒಂದು ಬೃಹತ್ ದೇವಾಲಯ, ಎಲ್ಲೆಡೆ ಒತ್ತಿ ಉರಿಯುತ್ತಿರುವಂತಹ ಅಗ್ನಿಕುಂಡಗಳು, ಮಂತ್ರೋಚ್ಚಾರಣೆಯ ಘೋರನಾದ, ಮಧ್ಯದಲ್ಲಿ ಮಹಾಮಾಯೆ ಭದ್ರಕಾಳಿಯ ವಿಗ್ರಹ. ಆಕೆಯ ಎದುರು ಬಲಿಪೀಠದ ಮೇಲೆ ಶ್ರೀರಾಮ ಮತ್ತು ಲಕ್ಷ್ಮಣರನ್ನ ಬಂಧಿಸಲಾಗಿತ್ತು. ಪುರಾಣದ ಕಥೆಗಳ ಪ್ರಕಾರ ಮಹಿರಾವಣನ ಉದ್ದೇಶ ಒಂದೇ ಆಗಿತ್ತು: ರಾಮ ಮತ್ತು ಲಕ್ಷ್ಮಣರನ್ನ ಭದ್ರಕಾಳಿಗೆ ಬಲಿಯಾಗಿ ಅರ್ಪಿಸಿ ತನ್ನ ಶಕ್ತಿಯನ್ನ ಇನ್ನಷ್ಟು ಹೆಚ್ಚುಗೊಳಿಸ್ಕೊಳ್ಳೋದು. ಅಷ್ಟರಲ್ಲಿ ದೇವಾಲಯದೊಳಗೆ ಮಾರುತದಂತೆ ಹನುಮಂತ ಪ್ರವೇಶ ಮಾಡ್ತಾನೆ. ಮಹಿರಾವಣನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಆತಂಕ ಕಾಣಿಸುತ್ತೆ. ಕ್ಷಣಾರ್ಧದಲ್ಲೇ ಇಬ್ಬರ ನಡುವೆ ಭೀಕರ ಯುದ್ಧ ಆರಂಭವಾಗುತ್ತೆ. ಹನುಮಂತನ ಒಂದು ಮುಷ್ಟಿಗೆ ಬೆಟ್ಟಗಳೇ ನಡುಗುವಂತೆ ಭಾಸವಾಗ್ತಾ ಇತ್ತು. ಮಹಿರಾವಣನ ಮಾಯೆಗಳು ಒಂದಾದ ಮೇಲೊಂದು ಒಡೆದು ಕೆಳಗೆ ಬೀಳ್ತಾ ಇದ್ವು. ಕೊನೆಗೆ ಹನುಮಂತ ತನ್ನ ಗದೆಯಿಂದ ಮಹಿರಾವಣನ ತಲೆಯನ್ನ ಕಡ್ದ. ಆದರೆ ಮುಂದೆ ನಡೆದಿದ್ದಲ್ಲ, ಅದು ಈ ಕತೆಗೆ ಇನ್ನೊಂದು ಶೂಟ್ ಟ್ವಿಸ್ಟ್ ಕೊಡ್ತು. ಕತ್ತರಿಸಿ ಬಿದ್ದ ತಲೆ ಮತ್ತೆ ದೇಹಕ್ಕೆ ಸೇರ್ಕೊಳ್ತಾ ಇತ್ತು. ಮತ್ತೊಮ್ಮೆ ಯುದ್ಧ, ಮತ್ತೊಮ್ಮೆ ಪ್ರಹಾರ, ಮತ್ತೊಮ್ಮೆ ತಲೆ ಕತ್ತರಿಸ್ತು. ಅದೇ ಪ್ರತಿ ಸಲವೂ ಮಹಿರಾವಣನ ಮತ್ತೆ ಮತ್ತೆ ಜೀವಂತವಾಗಿ ಬರ್ತಾನೆ ಇತ್ತು, ಎದ್ದು ನಿಲ್ತಾನೆ ಇದ್ದ. ಒಂದು ಕ್ಷಣ ಹನುಮಂತನಿಗೂ ಆಶ್ಚರ್ಯ ಆಗೋಯ್ತು, ಇವನು ಸಾಯ್ತಾ ಇಲ್ಲ ಯಾಕೆ? ಅದೇ ಸಮಯದಲ್ಲಿ ಪಾತಾಳ ಲೋಕದಲ್ಲಿ ಒಬ್ಬ ದಿವ್ಯ ಶಕ್ತಿ ಹನುಮಂತನಿಗೆ ಒಂದು ಮಹಾರಹಸ್ಯವನ್ನ ತಿಳಿಸ್ತು. ಈ ಪುರಾಣ ಕಥೆ ಪ್ರಕಾರ ಮಹಿರಾವಣನ ಪ್ರಾಣ ಅವನ ದೇಹದಲ್ಲಿರಲಿಲ್ಲ, ಅವನ ಜೀವಶಕ್ತಿ 5 ವಿಭಿನ್ನ ದಿಕ್ಕುಗಳಲ್ಲಿ ಉರಿಯುತ್ತಿರುವ ಆ ದೀಪಗಳಲ್ಲಿ ಅಡಗಿದೆ. ಆ 5 ದೀಪಗಳನ್ನು ಒಂದೇ ಕ್ಷಣದಲ್ಲಿ ಏಕಕಾಲದಲ್ಲಿ ಆರಿಸಿದ್ರೆ ಮಾತ್ರ ಮಹಿರಾವಣನ ಅಂತ್ಯ ಸಾಧ್ಯ ಅಂತ ಅವನಿಗೆ ಗೊತ್ತಾಯ್ತು. ಹನುಮಂತ ಸುತ್ತಲೂ ನೋಡ್ದ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಮೇಲಿನ ದಿಕ್ಕು, 5 ದಿಕ್ಕುಗಳಲ್ಲಿ 5 ಜ್ವಾಲೆಗಳು ಉರಿತಾ ಇದ್ವು. ಆದರೆ ಸಮಸ್ಯೆ ಒಂದೇ, ಒಂದು ದೀಪ ಆರಿಸುವಷ್ಟರಲ್ಲಿ ಉಳಿದ 4 ಮತ್ತೆ ಒತ್ಕೊಳ್ತಾ ಇದ್ವು. ಒಬ್ಬ ವ್ಯಕ್ತಿ ಒಂದೇ ಕ್ಷಣದಲ್ಲಿ 5 ದಿಕ್ಕುಗಳಲ್ಲಿರುವ 5 ದೀಪಗಳನ್ನು ಆರಿಸುವುದು ಹೇಗೆ ಸಾಧ್ಯ? ಈ ಪ್ರಶ್ನೆಗೆ ಉತ್ತರವಾಗಿಯೇ ಕೆಲವು ಕ್ಷಣಗಳಲ್ಲಿ ಜಗತ್ತು ಕಂಡ ಅತ್ಯಂತ ಅದ್ಭುತ ರೂಪ ಪ್ರಕಟವಾಗ್ತಾ ಇತ್ತು. ಅದೇ ಪಂಚಮುಖಿ ಹನುಮಂತನ ಅವತಾರ. ಆ ಕ್ಷಣದಲ್ಲಿ ಪಾತಾಳ ಲೋಕವೇ ಕಂಪಿಸತೊಡಗಿತ್ತು. ಮಹಿರಾವಣನ ನಗು ಇನ್ನಷ್ಟು ಭಯಾನಕವಾಗ್ತಾ ಇತ್ತು. ಹನುಮಂತ ನನ್ನನ್ನು ಕೊಲ್ಲುವುದು ಅಸಾಧ್ಯ ಅಂತ ಕಿರ್ಚ್ತಾ ಇದ್ದ. ನನ್ನ ಪ್ರಾಣಗಳು 5 ದಿಕ್ಕುಗಳಲ್ಲಿವೆ, ನೀನು ಯಾವ ದೀಪವನ್ನು ಮೊದಲು ಆರಿಸ್ತೀಯೋ ಉಳಿದವು ಮತ್ತೆ ಒತ್ಕೊಳ್ತವೆ, ಅದೇನು ಮಾಡ್ಕೊಳ್ತೀಯಾ? ಒಂದು ಕ್ಷಣ ಇಡೀ ಪಾತಾಳ ಲೋಕ ಮೌನವಾಗಿತ್ತು. ಹನುಮಂತ ತನ್ನ ಕಣ್ಣುಗಳನ್ನು ಮುಚ್ಚಿದ, ತನ್ನ ಮನಸ್ಸನ್ನು ಶ್ರೀರಾಮ ಪಾದಗಳಲ್ಲಿ ನೆಟ್ಟ. ಆಂತರಿಕವಾಗಿಯೇ ಒಂದು ಪ್ರಾರ್ಥನೆಯನ್ನು ರಾಮನಿಗೆ ಇಡ್ತಾನೆ: ಪ್ರಭು, ಧರ್ಮವನ್ನು ರಕ್ಷಿಸುವ ಶಕ್ತಿಯನ್ನು ನೀಡಿ ಅಂತ. ನೋಡ್ರಿ, ಬಲಿಪೀಠದ ಮೇಲೆ ರಾಮ, ಆ ರಾಮನನ್ನು ಉಳಿಸಲು ಹನುಮಂತ ಅದೇ ರಾಮನನ್ನು ಕೇಳ್ತಾನೆ. ಮುಂದಿನ ಕ್ಷಣ ಅಲ್ಲಿ ಸಂಭವಿಸಿದ್ದು ಯುಗ ಯುಗಗಳವರೆಗೂ ನೆನಪಿನಲ್ಲೇ ಉಳಿಸುವಂತಹ ಒಂದು ದಿವ್ಯ ಘಟನೆ. ಪುರಾಣಗಳ ಪ್ರಕಾರ ಹನುಮಂತ ತನ್ನ ಸಾಮಾನ್ಯ ರೂಪವನ್ನು ತ್ಯಜಿಸಿ 5 ಮುಖಗಳನ್ನು ಹೊಂದಿದ ವಿಶ್ವರೂಪವನ್ನು ಧರಿಸ್ತಾನೆ. ಪೂರ್ವ ದಿಕ್ಕಿನಲ್ಲಿ ಆಂಜನೇಯ, ದಕ್ಷಿಣದಲ್ಲಿ ಉಗ್ರ ನರಸಿಂಹ, ಪಶ್ಚಿಮದಲ್ಲಿ ಗರುಡ, ಉತ್ತರದಲ್ಲಿ ವರಾಹ ಮತ್ತು ಮೇಲಿನ ದಿಕ್ಕಿನಲ್ಲಿ ಹಯಗ್ರೀವ. 5 ಮುಖಗಳು, 5 ದಿಕ್ಕುಗಳು, 5 ಶಕ್ತಿಗಳು ಒಂದೇ ಸಮಯದಲ್ಲಿ ಜಾಗೃತವಾದವು. ಆ 5 ಮುಖಗಳಿಂದ ಏಕಕಾಲದಲ್ಲಿ ಹೊರಬಂದ ಪ್ರಚಂಡ ಮಾರುತ 5 ದಿಕ್ಕುಗಳಲ್ಲಿ ಉರಿತಿದ್ದ 5 ದೀಪಗಳನ್ನು ಒಂದೇ ಕ್ಷಣದಲ್ಲಿ ಆರಿಸ್ತು. ಅದೇ ಕ್ಷಣದಲ್ಲಿ ಮಹಿರಾವಣನ ದೇಹ ನಡುಗಿತು. ಅವನ ಮಾಯಾಶಕ್ತಿ ಕ್ಷಣಾರ್ಧದಲ್ಲಿ ಕರಗಿ ಬೀಳ್ತು. ಹನುಮಂತನ ಒಂದು ಕ್ಷಣದ ಪ್ರಹಾರಕ್ಕೆ ಪಾತಾಳದ ಅಧಿಪತಿ ಮಹಿರಾವಣ ಶಾಶ್ವತವಾಗಿ ನೆಲಕ್ಕುರುಳದ. ಧರ್ಮ ಅಧರ್ಮದ ಮೇಲೆ ಮತ್ತೊಮ್ಮೆ ವಿಜಯ ಸಾಧಿಸಿತು. ರಾಮ ಮತ್ತು ಲಕ್ಷ್ಮಣರನ್ನು ಬಂಧನದಿಂದ ಬಿಡುಗಡೆ ಮಾಡಿದ ಹನುಮಂತ ಅವರನ್ನು ಸುರಕ್ಷಿತವಾಗಿ ಭೂಮಿಯ ಮೇಲಕ್ಕೆ ಕರೆತಂದನು ಅಂತ ಪುರಾಣದ ಕಥೆ ಹೇಳುತ್ತೆ. ಆದರೆ ಈ ಕಥೆಗೆ ಇಲ್ಲೇ ಮುಗ್ದೋಯ್ತಾ? ಸ್ಥಳೀಯ ಪರಂಪರೆಗಳ ಪ್ರಕಾರ ಪಂಚಮುಖಿ ಹನುಮಂತನ ದಿವ್ಯ ಶಕ್ತಿಯ ನೆನಪು ಗಾಣದಾಲ್ ಅಂದರೆ ಪಂಚಮುಖಿ ಬೆಟ್ಟದೊಂದಿಗೆ ಶತಮಾನಗಳಿಂದ ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ.
ಅದೇ ಕಾರಣಕ್ಕೆ 100 ವರ್ಷಗಳ ನಂತರ ಒಬ್ಬ ಮಹಾನ್ ಯೋಗಿ ತಮ್ಮ ಜೀವನದ ಅತ್ಯಂತ ಕಠಿಣ ತಪಸ್ಸಿಗಾಗಿ ಇದೇ ಸ್ಥಳವನ್ನು ಆರಿಸ್ಕೊಂಡ್ರು. ಆ ಮಹಾಯೋಗಿಯೇ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಕಾಲಚಕ್ರ ಮುಂದಕ್ಕೆ ಸಾಗಿತು. ತ್ರೇತಾಯುಗದ ಆ ಘಟನೆ ಇತಿಹಾಸದ ಮಂಜಿನಲ್ಲಿ ಮರೆಯಾಗಿದ್ದರೂ ಭಕ್ತರ ನಂಬಿಕೆಗಳ ಪ್ರಕಾರ ಪಂಚಮುಖಿ ಹನುಮಂತನ ಅನುಗ್ರಹದಿಂದ ಪವಿತ್ರಗೊಂಡು ಆ ನೆಲ ಆಧ್ಯಾತ್ಮಿಕ ಮಹತ್ವವನ್ನು ಉಳಿಸ್ಕೊಂಡಿದೆ. ಶತಮಾನಗಳು ಕಳೆದವು, ಸಾಮ್ರಾಜ್ಯಗಳು ಉದುರಿದ್ವು, ಸಾಮ್ರಾಜ್ಯಗಳು ಪತನಗೊಂಡವು, ಎಲ್ಲ ಆಗೋಯ್ತು. ಕೊನೆಗೆ ಕಲಿಯುಗದ 17ನೇ ಶತಮಾನ, ವಿಜಯನಗರದ ಸಾಮ್ರಾಜ್ಯದ ಪತನದ ನಂತರ ದಕ್ಷಿಣ ಭಾರತದ ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ಅಶಾಂತಿಯ ಕಾಲ ಎದ್ದಿತ್ತು. ಅದೇ ಸಮಯದಲ್ಲಿ ಒಬ್ಬ ತತ್ವಜ್ಞಾನಿ, ಒಬ್ಬ ಯೋಗಿ ತಮ್ಮ ಜೀವನದ ಮಹತ್ತರ ಸಂಕಲ್ಪಕ್ಕಾಗಿ ಸಿದ್ಧರಾಗ್ತಿದ್ರು. ಅವರೇ ರಾಘವೇಂದ್ರ ತೀರ್ಥರು. ಸನ್ಯಾಸ ಸ್ವೀಕರಿಸಿದ ನಂತರ ಅವರು ದಕ್ಷಿಣ ಭಾರತದಲ್ಲಿ ಅನೇಕ ಭಾಗಗಳನ್ನು ಸಂಚರಿಸಿದ್ರು, ಧರ್ಮ ಪ್ರಚಾರವನ್ನು ಮಾಡಿದ್ರು, ವೇದ ಶಾಸ್ತ್ರಗಳನ್ನು ಬೋಧಿಸಿದ್ರು, ಅಸಂಖ್ಯಾತ ಜನರಲ್ಲಿ ಭಕ್ತಿ ಮತ್ತು ವಿಶ್ವಾಸಗಳನ್ನು ಜಾಗೃತಗೊಳಿಸಿದ್ರು. ಆದರೆ ಅವರ ಜೀವನದಲ್ಲಿ ಅತ್ಯಂತ ಮಹತ್ವವಾದ ಅಧ್ಯಾಯ ಇನ್ನೂ ಆರಂಭವಾಗಿರಲಿಲ್ಲ. ಭಕ್ತರ ಪರಂಪರೆಯ ಪ್ರಕಾರ ಭವಿಷ್ಯದ ಅನೇಕ ಪೀಳಿಗೆಗಳಿಗೆ ಆಧ್ಯಾತ್ಮಿಕ ಆಶ್ರಯವಾಗುವ ಸಂಕಲ್ಪವನ್ನು ಅವರು ಹೊಂದಿದ್ರು. ಅದಕ್ಕಾಗಿ ಅವರು ಏಕಾಂತ ತಪಸ್ಸು ಮತ್ತು ಆರಾಧನೆಗೆ ಸೂಕ್ತವಾದ ಸ್ಥಳವನ್ನು ಹುಡುಕಿದ್ರು. ಆ ಹುಡುಕಾಟ ಅವರನ್ನು ಮಂತ್ರಾಲಯದ ಸಮೀಪದ ಗಾಣದಲ್ ಅಂದರೆ ಪಂಚಮುಖಿ ಬೆಟ್ಟದವರೆಗೆ ಕರೆತಂತು. ಹೊರಟಾದ ಕಲ್ಲು ಬಂಡೆಗಳು, ಮೌನವಾಗಿ ಕೂಡಿದ ಗುಹೆಗಳು, ಜನಸಂಚಾರದಿಂದ ದೂರವಾಗಿರುವಂತಹ ವಾತಾವರಣ, ಇಂಥ ಸ್ಥಳದಲ್ಲಿ ಅವರು 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರಂತೆ ಅಂತ ಮಠದ ಪರಂಪರೆ ಹೇಳುತ್ತೆ. ಸ್ಥಳೀಯ ನಂಬಿಕೆಗಳು ಹೇಳ್ತವೆ. ಆ ತಪಸ್ಸು ಕೇವಲ ವೈಯಕ್ತಿಕ ಸಿದ್ಧಿಗಾಗಿ ಅಲ್ಲ, ಮುಂದಿನ ಅನೇಕ ಶತಮಾನಗಳ ಕಾಲ ಭಕ್ತರಿಗೆ ಆಶೀರ್ವಾದ ನೀಡುವ ಆಧ್ಯಾತ್ಮಿಕ ಸಂಕಲ್ಪಕ್ಕಾಗಿ ಅಂತ ಭಕ್ತರು ಹೇಳ್ತಾರೆ. ಆದರೆ ಆ ತಪಸ್ಸಿನ ಅಂತ್ಯದಲ್ಲಿ ನಡೆಯುವ ಘಟನೆ ಗಾಣದಲ್ ಬೆಟ್ಟವನ್ನು ಇಂದಿಗೂ ಸಾವಿರಾರು ಭಕ್ತರ ಆರಾಧನಾ ಕೇಂದ್ರವನ್ನಾಗಿ ಮಾಡಿದೆ. ಭಕ್ತರ ನಂಬಿಕೆಯ ಪ್ರಕಾರ ಅಲ್ಲಿಯೇ ಪಂಚಮುಖಿ ಹನುಮಂತನು ಶ್ರೀ ರಾಘವೇಂದ್ರ ತೀರ್ಥನಿಗೆ ದರ್ಶನವನ್ನು ನೀಡ್ತಾರಂತೆ. ವರ್ಷಗಳ ತಪಸ್ಸು, ನಿರಂತರ ಜಪ, ಅಚಲವಾದ ಏಕಾಗ್ರತೆ, ಭಕ್ತ ಪರಂಪರೆಯ ಪ್ರಕಾರ ಈ ತಪಸ್ಸಿನ ಪರಾಕಾಷ್ಠೆ ಒಂದು ಅದ್ಭುತ ಘಟನೆಯಾಗಿ ಸಂಭವಿಸುತ್ತೆ. ಗಾಣದಲ್ ಬೆಟ್ಟದ ಪವಿತ್ರ ಗುಹೆಯಲ್ಲಿ ಪಂಚಮುಖಿ ಹನುಮಂತನು ಶ್ರೀ ರಾಘವೇಂದ್ರ ತೀರ್ಥರಿಗೆ ದರ್ಶನ ನೀಡಿದನೆಂದು ಮಠದ ಪರಂಪರೆಗಳು ಇವತ್ತಿಗೂ ನಂಬುತ್ತೆ. ಭಕ್ತರು ಇದನ್ನು ನಂಬ್ತಾರೆ. ಇದು ಕೇವಲ ದರ್ಶನವಾಗಿರಲಿಲ್ಲ, ಗುರು ಮತ್ತು ದೈವದ ನಡುವಿನ ಮಹಾ ಸಂಗಮವಾಗಿತ್ತು. ಭಕ್ತರ ನಂಬಿಕೆಯಂತೆ ಪಂಚಮುಖಿ ಹನುಮಂತನು ರಾಯರಿಗೆ ಒಂದು ದಿವ್ಯ ಆಶೀರ್ವಾದವನ್ನು ನೀಡಿದ. ಕಲಿಯುಗದಲ್ಲಿ ಧರ್ಮವನ್ನ ಆಶ್ರಯಿಸಿ ಬರುವ ಭಕ್ತರನ್ನ ಕಾಪಾಡುವ ಶಕ್ತಿ ನಿನ್ನೊಂದಿಗೆ ಇರಲಿ ಅಂತ ಹೇಳ್ದ. ಈ ದರ್ಶನದ ನಂತರ ರಾಯರ ಜೀವನದಲ್ಲಿ ಒಂದು ಮಹತ್ತರ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ತಮ್ಮ ದೇಹವನ್ನು ತ್ಯಜಿಸುವುದಿಲ್ಲ, ಬದಲಾಗಿ ನಿರಂತರ ಧ್ಯಾನ ಸ್ಥಿತಿಯಲ್ಲಿ ಭಕ್ತರಿಗೆ ಅನುಗ್ರಹ ನೀಡುವ ಸಂಕಲ್ಪವನ್ನು ಮಾಡ್ತಾರೆ. ಅದೇ ಕಾರಣಕ್ಕೆ ಮಂತ್ರಾಲಯವನ್ನು ತಮ್ಮ ಶಾಶ್ವತ ಆಧ್ಯಾತ್ಮಿಕ ಕೇಂದ್ರವಾಗಿ ಆರಿಸಿಕೊಂಡ್ರು. ಗಾಣದಲ್ನಿಂದ ಮಂತ್ರಾಲಯದತ್ತ ಹೊರಟ ರಾಯರ ಪ್ರತಿಯೊಂದು ಹೆಜ್ಜೆಯೂ ಈಗ ಹೊಸ ಇತಿಹಾಸವನ್ನು ಬರೀತು. ಅದು ಸಾಮಾನ್ಯ ಮನುಷ್ಯನ ಜೀವನದ ಅಂತ್ಯವಲ್ಲ, ಒಬ್ಬ ಮಹಾಯೋಗಿಯ ನಿತ್ಯ ಸಾನ್ನಿಧ್ಯದ ಆರಂಭ. ಕೆಲವೇ ದಿನಗಳ ನಂತರ ಶ್ರವಣ ಬಹುಳ ದ್ವಿತೀಯ ಆ ಪವಿತ್ರ ದಿನ ಮಂತ್ರಾಲಯದಲ್ಲಿ ಸಾವಿರಾರು ಭಕ್ತರು, ಪಂಡಿತರು ಮತ್ತು ಶಿಷ್ಯರು ಸೇರಿದ್ರು. ಯಾಕಂದರೆ ಅಲ್ಲಿ ರಾಘವೇಂದ್ರ ತೀರ್ಥರು ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಆಧ್ಯಾತ್ಮಿಕ ಘಟನೆಯೊಂದಕ್ಕೆ ಸಿದ್ಧರಾಗಿದ್ದರು. ಸಶರೀರ ಬೃಂದಾವನ ಪ್ರವೇಶ. ನಾವು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾತಾಡಿಕೊಂಡು ಹೋದರೆ ಮುಗಿಯೋದೇ ಇಲ್ಲ, ನಮ್ಮ ಕಥೆಗಳು ಅಂತ್ಯನೇ ಆಗೋದಿಲ್ಲ. ಇಂತಹ ಒಂದು ರೋಚಕ ಘಟನೆಯನ್ನು ನಿಮಗೆ ಹೇಳಬೇಕು ಅನ್ನೋ ಕಾರಣಕ್ಕೆ ಇವತ್ತು ಈ ವಿಡಿಯೋನ ಮಾಡಿದ್ದೇನೆ. ಇದು ಪಂಚಮುಖಿ ಆಂಜನೇಯನ ಉದಯವಾದಂತಹ ಒಂದು ಇತಿಹಾಸ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.